ಗುರು ಲಾಸ್ಟ್ 2-3 ತಿಂಗಳಿಂದ ಸಿಕ್ಕಾಪಟ್ಟೆ ಮೊಬೈಲ್ಗಳು ರಿಲೀಸ್ ಆದವು. ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳನ್ನು ನಾನು ರಿವ್ಯೂ ಮಾಡಿದ್ದೀನಿ. ನೀವು ನೋಡ್ಲಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅರ್ಥ. ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಅಂಡ್ ಅದರಲ್ಲಿ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರೋದಂದ್ರೆ ಅಂಡರ್ 20,000 ಅಲ್ಲಿ ಯಾವ್ದಾದ್ರು ಒಳ್ಳೆ ಮೊಬೈಲ್ಗಳನ್ನ ಹೇಳಿ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅದರಲ್ಲಿ ಒಂದು 5 ಮೊಬೈಲ್ ಅಂಡರ್ 20,000 ಒಳ್ಳೆ ಆ ಪ್ರೈಸ್ ತಕ್ಕಂಗೆ, ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅನ್ನೋ ತರ ಆ ಪ್ರೈಸ್ ತಕ್ಕಂಗೆ ಒಂದು 5 ಮೊಬೈಲ್ನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ್ದೀನಿ. ಈ ಅಂಡರ್ 20,000 ಅಲ್ಲಿ ಏನೇನು ಇರುತ್ತೆ ಅಂತ ಹೇಳೋದಾದ್ರೆ ಒಂದು 5000 mAh ಬ್ಯಾಟ್ರಿ ಅಂತಾನೆ ಹೇಳ್ಬೋದು, ಮತ್ತೆ ಒಂದು ಅಮೋಲೆಡ್ ಸ್ಕ್ರೀನ್ ಅಂತ ಹೇಳ್ಬೋದು, 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು, ಆ್ಯಂಡ್ 6GB or 8GB ರ್ಯಾಮ್ ಇರುವಂಥದ್ದು, ಮತ್ತೆ ಆಂಟಿಟ್ಯೂ ಸ್ಕೋರ್ ಬಂದ್ಬಿಟ್ಟು 5 lakh ಮೇಲಿರುವಂಥದ್ದು, ಇನ್ನು ಸೆಕ್ಯೂರಿಟಿ ಮತ್ತೆ ಮೇಜರ್ ಅಪ್ಡೇಟ್ ಬಂದ್ಬಿಟ್ಟು 2-3 ವರ್ಷ ಇರುವಂಥದ್ದು. ಇದೆಲ್ಲ ಕವರ್ ಮಾಡಿ ನಾನು ಒಂದು 20,000 ರೂಪಾಯಿ ಒಳಗಡೆ ಇರುವಂಥ 5 ಮೊಬೈಲ್ ಅಂತಾನೆ ಹೇಳ್ಬೋದು. ಬರೀ ಇಷ್ಟೇ ಅಲ್ಲ, ಒಳ್ಳೆ ಪ್ರೊಸೆಸರು ಇರುವಂಥದ್ದು. ಲಾಸ್ಟ್ ಒಂದು ವಾರದಿಂದ ಒಂದು ಅಂಡರ್ 25,000 ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಅದನ್ನು ನೋಡ್ಬೋದು. ಅದರಲ್ಲೂ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ತಗೋಬೋದು. ಎಲ್ಲ ರೀಸೆಂಟ್ ಆಗಿರುವಂಥದ್ದು. ನಾನು ಈಗ ಹೇಳ್ತಾ ಇರೋ ಮೊಬೈಲ್ ಎಲ್ಲ ಆಗಸ್ಟಲ್ಲಿ ಬಿಡುಗಡೆ ಆಗಿರುವಂಥ ಮೊಬೈಲ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಗಂಟ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು 20,000ದಲ್ಲಿ. ಸರ್ಪ್ರೈಸಿಂಗ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಇರುವಂಥ ಮೊಬೈಲ್ ಸಿಗಲ್ಲ, ಮತ್ತೆ ಮೊಟ್ರೋಲಾ ಆಗಿರುವಂಥ ಮೊಬೈಲ್ ಕೂಡ ನಿಮಗೆ ಸಿಗಲ್ಲ. ಈ ಬಜೆಟಲ್ಲಿ 20,000 ಒಳಗಡೆ ಮೊಟ್ರೋಲಾ ಫೋನು ಯಾವುದು ನಿಮಗೆ ಅಂತ ಬೆಸ್ಟ್ ಮೊಬೈಲ್ ನಿಮಗೆ ಸಿಗಲ್ಲ. ನಿಮ್ಗೆ ಏನಾದರೂ OnePlus ಮೊಬೈಲ್ ಏನಾದರೂ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು OnePlus Nord CE 4 Lite 5G ನೋಡ್ಕೊಬೋದು. ಆ್ಯಂಡ್ Nord C3 ಕೂಡ ಚೆನ್ನಾಗಿದೆ, ಅದ್ರ ಕಡೆನೂ ನೀವು ನೋಡ್ಬೋದು. 5ನೇ ನಂಬರ್ ಫೋನ್ ಯಾವುದು ಅಂತ ನೋಡಿದ್ರೆ CMF ಅವ್ರದ ಫೋನ್ 1 ಆಗಿರುವಂಥದ್ದು. ಇದರ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7300 ಆಗಿರುವಂಥದ್ದು. ಇನ್ನು ಡಿಸ್ಪ್ಲೇ ಬಂದ್ಬಿಟ್ಟು 6.67 ಇಂಚ್ ಡಿಸ್ಪ್ಲೇ ಆಗಿರುವಂಥದ್ದು. ಫುಲ್ HD ಪ್ಲಸ್ ಡಿಸ್ಪ್ಲೇ ಬರುತ್ತೆ. 90 Hz ರಿಫ್ರೆಶ್ ರೇಟ್ ಅಲ್ಲಿ ನಮ್ಗೆ ಇದು ಸಿಗುತ್ತೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ನಿಮ್ಗೇನಾದ್ರು ಡಿಫ್ರೆಂಟ್ ಆಗಿರೋ ಫೋನ್ ತಗೋಬೇಕು ಅಂದ್ರೆ, ಡಿಫ್ರೆಂಟ್ ಡಿಸೈನ್ ಆಗಿರುವಂಥ ಫೋನ್ ತಗೋಬೇಕು ಅಂದ್ರೆ ಈ ಮೊಬೈಲ್ ಕಡೆ ನೀವು ನೋಡ್ಬೋದು. ಇನ್ನು ಇದರ ಸ್ಪೆಸಿಫಿಕೇಶನ್ ನೋಡೋಣ. 8GB ರ್ಯಾಮ್, 128GB ಸ್ಟೋರೇಜ್ ನಮ್ಗೆ ಇದು ಸಿಗುತ್ತೆ. ಬ್ಯಾಟರಿ ಬಂದ್ಬಿಟ್ಟು 5000 mAh 33 ವ್ಯಾಟ್ ಬ್ಯಾಟರಿ ಇರುವಂಥದ್ದು. Android 14 ಆಗಿರುವಂಥದ್ದು. ಆ್ಯಂಡ್ ಇದರಲ್ಲಿ IP ಸ್ಕ್ಯಾನರ್, ಇನ್ ಡಿಸ್ಪ್ಲೇ ಮತ್ತೆ ಮೋನೋ ಸ್ಪೀಕರ್ ಆಗಿರುವಂಥದ್ದು. ಕ್ಯಾಮ್ರಾ ಬಂದ್ಬಿಟ್ಟು 50MP ಪ್ಲಸ್ 2MP ಪ್ಲಸ್ 16MP ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಆ್ಯಂಡ್ ಇದರ ಅಪ್ಡೇಟ್ ಬಂದ್ಬಿಟ್ಟು 2 year ಮೇಜರ್ ಅಪ್ಡೇಟ್, 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 17,999 ರೂಪಾಯಿಗೆ. ಆ್ಯಂಡ್ ಇದ್ರ ಏಂತಕ್ಕೆ ಇದು 5ನೇ ನಂಬರ್ ಬಂತು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಬಿಲ್ಡ್ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತೆ ಹೊಸ ಮೊಬೈಲ್ ಆಗಿರೋದ್ರಿಂದ ಸರ್ವಿಸ್ ಸೆಂಟ್ರ್ ಸಿಗೋದು ಸಿಗಾಬಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು 5ನೇ ನಂಬರು. ನೀವು ನಿಮ್ಗೇನಾದ್ರು ಡಿಫ್ರೆಂಟ್ ಡಿಸೈನು, ಡಿಫ್ರೆಂಟ್ ಲುಕ್ ಏನಾರ ಬೇಕು ಅಂದರೆ ಈ ಮೊಬೈಲ್ನ ನೀವು ನೋಡ್ಬೋದು. ಇನ್ನು 4ನೇ ಮೊಬೈಲ್ ಬಂದ್ಬಿಟ್ಟು Poco X6 ಅಂತಾನೆ ಹೇಳ್ಬೋದು. ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.67 ಇಂಚ್ ಅಮೋಲೆಡ್ ಡಿಸ್ಪ್ಲೇ ಆಗಿರುವಂಥದ್ದು. 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಇದು 1800 ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಆ್ಯಂಡ್ ಇದರ ಪ್ರೊಟೆಕ್ಷನ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್, Android 13 ಅಲ್ಲಿ ರನ್ ಆಗುವಂಥದ್ದು. ನೀವು ಬೇಕಾದ್ರೆ ಮುಂದೆ ಒಂದು 3-4 ವರ್ಷ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ. 3 years ಮೇಜರ್ ಅಪ್ಡೇಟ್, 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದು 8GB ರ್ಯಾಮ್, 256GB ಸ್ಟೋರೇಜ್ ವರೆಗೂ ನಿಮ್ಗೆ ಇದು ಸಿಗುತ್ತೆ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ 5100 mAh ಬ್ಯಾಟ್ರಿ, 67,000 ವ್ಯಾಟ್ ಆಗಿರುವಂತದ್ದು. ಕ್ಯಾಮ್ರಾ ಬಂದ್ಬಿಟ್ಟು 64MP ಮತ್ತೆ 8MP ಪ್ಲಸ್ 2MP ಇರುವಂತದ್ದು. ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 16MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು 3ನೇ ನಂಬರ್ ಬಂದ್ಬಿಟ್ಟು iQ Z9 ಮತ್ತೆ Vivo T3 ಆಗಿರುವಂತದ್ದು. ಇವೆರಡೂ ಸೇಮ್ ಆಪ್ಷನ್, ಸೇಮ್ ಪರ್ಫಾರ್ಮೆನ್ಸ್ ಮತ್ತೆ ಸೇಮ್ ಬಿಲ್ಡ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಇವೆರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಹೋಗ್ಬೋದು. ಹೆಚ್ಚು ಕಮ್ಮಿ ಸ್ಪೆಸಿಫಿಕೇಶನ್ ಎಲ್ಲ ಸೇಮ್ ಆಗಿದೆ. ಅಂಡ್ ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದ್ರೆ MediaTek 7200 ಆಗಿರುವಂತದ್ದು. Funtouch OS ಅಲ್ಲಿ ಬರುತ್ತೆ. ಇದು Android 14 ಅಲ್ಲಿ ಬರುವಂತದ್ದು ಬಾಕ್ಸ್ ಪೀಸ್ ಇಂದ. 8GB ರ್ಯಾಮ್, 128GB ಸ್ಟೋರೇಜ್ ಇರುವಂತದ್ದು. ಬ್ಯಾಟರಿ ಬಂದ್ಬಿಟ್ಟು 5000 mAh ಬ್ಯಾಟರಿ ಸಿಗುತ್ತೆ. 44 ವ್ಯಾಟ್ ಚಾರ್ಜಿಂಗ್ ಅಲ್ಲಿ. ಸ್ಟೀರಿಯೋ ಸ್ಪೀಕರ್ ಇದೆ. 50MP ಪ್ಲಸ್ 2MP ಪ್ಲಸ್ 16MP ಸೆಲ್ಫಿ ಕ್ಯಾಮ್ರಾ ಇರುವಂತದ್ದು. 2 year ಮೇಜರ್ ಅಪ್ಡೇಟ್, 3 year ಸೆಕ್ಯೂರಿಟಿ ಅಪ್ಡೇಟ್ ಇರುವಂತದ್ದು. ಅಂಡ್ ಇದು ದಿ ಬೆಸ್ಟ್ ಗೇಮಿಂಗ್ ಅಂದ್ರೆ ಅಂಡರ್ 20,000 ಬೆಸ್ಟ್ ಗೇಮಿಂಗ್ ಮೊಬೈಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 19,999 rupees. ನೀವು Vivo T3 ನಾದ್ರು ತಗೋಬಹುದು, ಇಲ್ಲ iQ Z9 ನಾದ್ರು ತಗೋಬಹುದು. ಇನ್ನು 2ನೇ ಮೊಬೈಲ್ ಬಂದ್ಬಿಟ್ಟು Realme 12 Plus ಅಥವಾ ಇನ್ನೊಂದು ಆಪ್ಷನ್ ಇದೆ Realme P1 Pro. ಈ ಮೊಬೈಲ್ ಬಂದ್ಬಿಟ್ಟು ಕ್ಯಾಮ್ರಾ ಇಸ್ ಗುಡ್ ಅಂತ ಹೇಳ್ಬೋದು. ಒಳ್ಳೆ ಕ್ಯಾಮ್ರಾ ಇರುವಂತದ್ದು, ಡೀಸೆಂಟ್ ಕ್ಯಾಮ್ರಾ ಇರುವಂತದ್ದು ಈ ಮೊಬೈಲ್ ಅಲ್ಲಿ. ಅಂಡ್ ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ MediaTek Dimensity 7050 ಆಗಿರುವಂತದ್ದು. 8GB ರ್ಯಾಮ್, 128GB ಸ್ಟೋರೇಜ್ ಇದೆ. ನಿಮ್ಗೆ ಅಪ್ ಟು 256 ಸ್ಟೋರೇಜ್ ಅಂದ್ರೆ 2 ವೇರಿಯಂಟ್ ಇದೆ. 256 ಸ್ಟೋರೇಜ್ ಸಿಗುತ್ತೆ. ಮತ್ತೆ ಕ್ಯಾಮ್ರಾ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಬಂದ್ಬಿಟ್ಟು
5000 mAh ಬ್ಯಾಟ್ರಿ, 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು, ಮತ್ತೆ ಸ್ಟೀರಿಯೋ ಸ್ಪೀಕರ್ ಒಂದಿದೆ. ಕ್ಯಾಮ್ರಾ ಬಂದ್ಬಿಟ್ಟು 50 MP ಪ್ಲಸ್ 8 MP ಪ್ಲಸ್ 2 MP ಕ್ಯಾಮ್ರಾ ಇರುವಂತದ್ದು. ಅದೇ ನೀವು ರಿಯಲ್ಮಿ P1 Pro ನಲ್ಲಿ 50 MP ಪ್ಲಸ್ 8 MP ಕ್ಯಾಮ್ರಾ ಇದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 20,999 rupees ಅಂತಾನೆ ಹೇಳ್ಬೋದು. ಇನ್ನು ಇದರ 20,000 ಬಜೆಟ್ ಅಲ್ಲಿ ನಂಬರ್ 1 ಯಾವುದು ಅಂತ ಹೇಳಿದ್ರೆ ನನಗೆ ಶಾಕು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಮೊಬೈಲ್ ಅಂತಾನೆ ಹೇಳ್ಬೋದು. ಅಂಡ್ ಇದರ ಪ್ರೊಸೆಸರ್ ಬಂದ್ಬಿಟ್ಟು Exynos 1380 ಅಂತಾನೆ ಹೇಳ್ಬೋದು. ಅಂಡ್ 6.6 ಫುಲ್ HD ಪ್ಲಸ್ ಸ್ಯಾಮ್ಸಂಗ್ AMOLED ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಇದು ಬಂದು ಸ್ಯಾಮ್ಸಂಗ್ ಅವ್ರದೇನೆ ಅಂತಾನೆ ಹೇಳ್ಬೋದು. 120 Hz ರಿಫ್ರೆಶ್ ರೇಟ್ ಇರುವಂತದ್ದು, 1000 nits ಬ್ರೈಟ್ನೆಸ್ ಇರುವಂತದ್ದು, ಮತ್ತೆ ವೆಕ್ಟರ್ಸ್ ಪ್ಲಸ್ ಪ್ರೊಟೆಕ್ಷನ್ ಇರುವಂತದ್ದು, 8GB RAM 128GB ಸ್ಟೋರೇಜ್ ಇದೆ, 6000 mAh ಬ್ಯಾಟರಿ, 20W ವೈರ್ಡ್ ಚಾರ್ಜಿಂಗ್ ಇರುವಂತದ್ದು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ ಇದು. ಯಾಕಂದ್ರೆ ಇದು AMOLED ಡಿಸ್ಪ್ಲೇ ಆಗಿರೋದ್ರಿಂದ ಡಿಸ್ಪ್ಲೇ ಮೌಂಟೆಡ್ ಇಲ್ಲ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ. ಪರ್ಫಾರ್ಮೆನ್ಸ್ ಮತ್ತೆ ಡಿಸ್ಪ್ಲೇ ಮತ್ತೆ ಮಲ್ಟಿಮೀಡಿಯಾಗೆ ಮಾಡಿಸಿದಂತ ಮೊಬೈಲ್. ಇವನ್ ಬ್ಯಾಟ್ರಿ ಮತ್ತೆ ಕ್ಯಾಮ್ರಾ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. 8 MP ಪ್ಲಸ್ 50 MP ಪ್ಲಸ್ 2 MP ಕ್ಯಾಮ್ರಾ ಇರುವಂತದ್ದು. ಅಂಡ್ ಸ್ಯಾಮ್ಸಂಗ್ ಅವರು 4 years ಮೇಜರ್ ಅಪ್ಡೇಟ್ ಮತ್ತೆ 5 years ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 19,999 rupees ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಮೊಬೈಲ್. ಸ್ಯಾಮ್ಸಂಗ್ ಅಲ್ಲಿ ಏನಾದ್ರು ನೀವು ನೋಡ್ತಾ ಇದ್ರೆ ಈ ಮೊಬೈಲ್ ನೀವು ಆರಾಮಾಗಿ ತಗೋಬಹುದು. ಯಾಕಂದ್ರೆ ಒಳ್ಳೆ ಪ್ರೊಸೆಸರ್, ಒಳ್ಳೆ ಕ್ಯಾಮ್ರಾನು ಇದೆ. ನೀವು ನೋಡ್ಬೋದು ಈ ಮೊಬೈಲ್ಗೆ ಒಂದು 20,000 ಒಳಗಡೆ ಈ ಮೊಬೈಲ್ ನೋಡ್ಬೋದು. ಒಳ್ಳೆ ಡಿಸ್ಪ್ಲೇನು ಕೂಡ ಇದೆ. ಆಮೇಲೆ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಇದೆ. ಅಂಡರ್ 20,000 ಬಜೆಟ್ ಅಲ್ಲಿ ನೀವೇನಾದ್ರು ನೋಡ್ತಾ ಇದ್ರೆ 5 ಮೊಬೈಲ್ ಅಲ್ಲಿ ಯಾವ್ದು ಬೇಕಾದ್ರೂ ನೋಡ್ಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ಯಾವ ಮೊಬೈಲ್ನ ನೀವು ಸೆಲೆಕ್ಟ್ ಮಾಡಿದರೆ, ಯಾವ ಮೊಬೈಲ್ ನಿಮ್ಗೆ ಇಷ್ಟ ಆಯಿತು ಅಂತಲೂ ಕಮೆಂಟ್ರಲ್ಲಿ ತೋರಿಸಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.